ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಹಿಂದೂಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಸುಮಾರು 15 ಜನ ಹಿಂದೂಗಳಿಗೆ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೋರ್ಟ್ ಮಾಡಿಕೊಟ್ಟಿದೆ. ಹೈಕೋರ್ಟ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ. ಶಿವರಾತ್ರಿ ಹತ್ರ ಬರ್ತಾ ಇದೆ. ಶಿವರಾತ್ರಿಯ ದಿನ ಹಿಂದೂಗಳಿಗೂ ಕೂಡ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹೈಕೋರ್ಟ್ನ ಕಲಬುರಗಿ ಪೀಠ ಈ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಹಿಂದೆ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಸೇರಿ ಅನೇಕರು ಅಲ್ಲಿ ಹಿಂದೂಗಳಿಗೆ ಅಲ್ಲಿ ಶಿವಲಿಂಗ ಇರೋದ್ರಿಂದ ಹಿಂದೂಗಳಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. ಇದೀಗ ಆಂದೋಲ ಶ್ರೀ ಸೇರಿದ ಹಾಗೆ ಇನ್ನು 15 ಜನಕ್ಕೆ ಅಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಮಧ್ಯಾಹ್ನದ ನಂತರ ಪೂಜೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಹೈಕೋರ್ಟ್. ಅದೇ ಸಂದರ್ಭದಲ್ಲಿ 15 ಮುಸ್ಲಿಮರಿಗೂ ಕೂಡ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಹೈಕೋರ್ಟ್ ಕಲ್ಪಿಸಿಕೊಟ್ಟಿದೆ. ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ಶಿವಲಿಂಗ ಇದೆ ಅನ್ನುವಂಥ ಒಂದು ಮಾಹಿತಿಯ ಹಿನ್ನೆಲೆಯಲ್ಲಿ ಅಲ್ಲಿ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಸೇರಿ ಅನೇಕರು ಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಸಂದರ್ಭದಲ್ಲಿ ಈಗ ಶಿವರಾತ್ರಿ ಕೂಡ ಹತ್ರ ಬಂದಿರೋದ್ರಿಂದ ಸಿದ್ಧಲಿಂಗ ಸ್ವಾಮೀಜಿ ಸೇರಿ 15 ಜನರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಹೈಕೋರ್ಟ್ ಆರ್ಡರ್ ಅಲ್ಲಿ ಏನೇನು ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಮಹಾಶಿವರಾತ್ರಿ ಎಂದು ಏನು ವಿವಾದಿತ ಆಳಂದ್ ಪಟ್ಟಣದಲ್ಲಿರುವಂಥ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಹಿಂದೂಗಳು ಅರ್ಜಿಯನ್ನು ಸಲ್ಲಿಸಿದರು. ಕಳೆದ 3-4 ದಿನಗಳಿಂದಲೂ ಕಲಬುರಗಿ ಹೈಕೋರ್ಟ್ನಲ್ಲಿ ಸುದೀರ್ಘವಾದಂಥ ವಿಚಾರಣೆ ಕೂಡ ನಡೆದಿರುವಂಥದ್ದು. ಅಂದರೆ ಹಿಂದೂಗಳ ಪರವಾಗಿ ಅಡ್ವೊಕೇಟ್ ಆದಂಥ ಜಯನಂದಯ್ಯ ಸ್ವಾಮಿ ಅವರು ಏನೋ ವಾದ ಮಂಡನೆಯನ್ನು ಮಾಡ್ತಾಯಿದ್ರು. ಮತ್ತೊಂದು ಕಡೆ ದರ್ಗಾ ಕಮಿಟಿಯಿಂದ ಮತ್ತೊಬ್ಬರು ವಾದ ಮಂಡನೆಯನ್ನು ಮಾಡ್ತಾಯಿದ್ರು. ಸೊ ವಕ್ಫ್ ಬೋರ್ಡ್ ಕಮಿಟಿಯಿಂದಲೂ ಕೂಡ ಏನು ಆವತ್ತೇ ಆ ಒಂದು ಪೂಜೆಗೆ ಸಲ್ಲಿಸೋ ಸಂಬಂಧಪಟ್ಟಂತೆ ಜೊತೆಗೆ ರಥಯಾತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪೀಲ್ಗಳನ್ನು ಕೂಡ ಹೋಗಿದ್ರು. ಈಗಾಗಲೇ ಮಾರ್ಚ್ 1ರಿಂದ 7ನೇ ತಾರೀಕುವರೆಗೂ ಆಳಂದ ಪಟ್ಟಣದಾದ್ಯಂತ ರಥಯಾತ್ರೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಆದೇಶ ನೀಡಿತ್ತು. ಅದಕ್ಕೆ ವಕ್ಫ್ ಬೋರ್ಡ್ ಮತ್ತು ಅಪೀಲ್ ಹೋಗಿರುವಂಥ ಹಿನ್ನೆಲೆಯಲ್ಲಿ ಆ ಆದೇಶವನ್ನು ಹೈಕೋರ್ಟ್ ಯಥಾ ರೀತಿಯಾಗಿ ಮುಂದುವರಿಸಿರುವಂಥದ್ದು. ಅಂದರೆ ರಥಯಾತ್ರೆಯನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿತ್ತು. ಅದಾದ ಬಳಿಕ ಮಹಾಶಿವರಾತ್ರಿ ಎಂದು ಏನು ರಾಘವ ಚೈತನ್ಯ ಶಿವಲಿಂಗ ಮೂರ್ತಿ ಏನಿದೆ ಅಲ್ಲಿ ಶಿವರಾತ್ರಿ ಎಂದು ಹಿಂದೂಗಳು ಪೂಜೆ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿ ವಿಚಾರಣೆ ನಡೆಸಿದಂಥ ಇದೀಗ ಕಲಬುರಗಿ ಹೈಕೋರ್ಟ್ ಒಟ್ಟು 15 ಜನರಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿ ಈ ಹಿಂದೆ ಕೆಲವೊಂದು ಸಂದರ್ಭಗಳಲ್ಲಿ ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿಗಳು ಏನಿದ್ದಾರೆ ಅವರನ್ನು ಹೊರತುಪಡಿಸಿ ಬೇರೆ ಜನರಿಗೆ ಒಟ್ಟು 15 ಜನರಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಆದರೆ ಈ ಬಾರಿಯ ಏನು ಆದೇಶದಲ್ಲಿ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಸೇರಿ 15 ಜನ ಹಿಂದೂಗಳಿಗೆ ಅಲ್ಲಿ ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಿರುವಂಥದ್ದು. ಜೊತೆಗೆ ಅವತ್ತು ಶುಕ್ರವಾರ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರು ಕೂಡ ಅವರು ಆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಮಾಜನ್ನು ಸಲ್ಲಿಸುವಂಥ ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಅವರಿಗೂ ಕೂಡ 15 ಜನರು ಮಾತ್ರ ತೆರಳಿ ಏನು ಆ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಮಾಜನ್ನು ಸಲ್ಲಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೈಕೋರ್ಟ್ ಆದೇಶ ಮಾಡಿರುವಂಥದ್ದು. ಜೊತೆಗೆ ಈ ಹಿಂದೆ ನಡೆದಂಥ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಸಾಕಷ್ಟು ಕಟ್ಟೆಚ್ಚರಿಕೆಯನ್ನು ವಹಿಸಿರುವಂಥದ್ದು. ಯಾಕಂತಂದರೆ ಈ 2 ವರ್ಷಗಳ ಹಿಂದೆ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು. ಅಂಥ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಕೂಡ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಸದ್ಯ ಇದೀಗ ಒಟ್ಟು 15 ಜನ ಹಿಂದೂಗಳು ಮಹಾಶಿವರಾತ್ರಿ ಎಂದು ಅಲ್ಲಿ ಹೋಗಿ ಪೂಜೆ ಮಾಡೋದಕ್ಕೆ ಸಿದ್ಧರಾಗಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ.